ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಹಾಗೂ ಆ ಸಾಮ್ರಾಜ್ಯವನ್ನು ಆಳಿರ್ತಕ್ಕಂಥ ರಾಜಮನೆತನಗಳು ಹಾಗೂ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಶ್ರೀಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ, ಪ್ರೌಢದೇವರಾಯನ ಸಾಧನೆಗಳ ಬಗ್ಗೆ ಹಾಗೂ ಈ ಒಂದು ವಿಜಯನಗರ ಸಾಮ್ರಾಜ್ಯ ಯಾವ ರೀತಿಯಾಗಿ ಉತ್ತುಂಗ ಶಿಖರಕ್ಕೆ ಏರ್ತು, ಅದು ಅವನತಿ ಆಗಲಿಕ್ಕೆ ಏನು ಕಾರಣ, ಈ ಎಲ್ಲ ವಿಚಾರಗಳನ್ನು ನಾವೀಗ ಕೂಲಂಕುಷವಾಗಿ ತಿಳ್ಕೊಂಡಿದ್ವಿ. ಆ ಜೊತೆಗೇನೆ ವಿಜಯನಗರ ಅರಸರ ಕಾಲದ ಒಂದು ಆಡಳಿತ ವ್ಯವಸ್ಥೆಯನ್ನು ತಿಳ್ಕೊಂಡಿದ್ವಿ. ಸೈನ್ಯ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನು ವಿವರವಾಗಿ ತಿಳ್ಕೊಂಡಿದ್ವಿ. ಈಗ ನಂತರ ನಾವು ಈ ವಿಜಯನಗರ ಅರಸರ ಕಾಲದ ಒಂದು ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಮಕ್ಕಳೇ. ವಿಜಯನಗರ ಅರಸರ ಕಾಲದಲ್ಲಿ ಸಮಾಜದಲ್ಲಿ ಈ ಚಾತುರ್ವರ್ಣ ವ್ಯವಸ್ಥೆ ಇತ್ತು ಅಂತ ನಮಗೆ ಕಂಡು ಬರುತ್ತೆ. ಚಾತುರ್ವರ್ಣ ಅಂತ ಹೇಳಿದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ರೀತಿ 4 ವರ್ಣಗಳ ಒಂದು ಸಾಮಾಜಿಕ ವ್ಯವಸ್ಥೆನ ನಾವು ಕಾಣ್ತಾ ಇದೀವಿ. ಅದರ ಮೇಲೆ ರೂಪುಗೊಂಡಿತ್ತು ಅಂತೇಳಿ. ಹೀಗಿದ್ರೂ ಸಹ ಅನೇಕ ವೃತ್ತಿ ಆಧಾರಿತವಾಗಿರ್ತಕ್ಕಂಥ ಕೆಲವು ಜಾತಿಗಳಿದ್ವು ಅಂತೇಳಿ. ವೃತ್ತಿ ಆಧಾರಿತ, ಅವರು ಯಾವ ಕಸುಬನ್ನು ಮಾಡ್ತಾರೋ ಆ ಕಸುಬಿನ ಆಧಾರದ ಮೇಲೆ ಆ ಜಾತಿಯನ್ನು ಕರೀತಾ ಇದ್ರು ಅಂತೇಳಿ. ಹಾಗಾದ್ರೆ ಅವ್ರು ಯಾರು? ಕಂಚುಗಾರರಾಗಿರ್ಬೋದು, ಬಡಗಿಗಳು, ಮರದ ಕೆಲಸ ಮಾಡ್ತಕ್ಕಂಥ ಬಡಗಿಗರಾಗಿರ್ಬೋದು, ಕಲೆಗಾರರಾಗಿರ್ಬೋದು, ಕಬ್ಬಿಣ ಕೆಲಸವನ್ನು ಮಾಡ್ತಕ್ಕಂಥ ಕಮ್ಮಾರರಾಗಿರ್ಬೋದು, ಬಂಗಾರದ ಬೆಳ್ಳಿಯ ಕೆಲಸ ಮಾಡ್ತಕ್ಕಂಥ ಅಕ್ಕಸಾಲಿಗರಾಗಿರ್ಬೋದು. ಹೀಗೆ ಅಧಿಕ ಸಂಖ್ಯೆಯಲ್ಲಿ ಇವರನ್ನು ನಾವು ಕಾಣ್ತಾ ಇದ್ವಿ ಅಂತೇಳಿ. ಹಾಗಾಗಿ ಅವರು ಮಾಡ್ತಕ್ಕಂಥ ಕೆಲವು ಕೆಲಸಗಳ ಆಧಾರದ ಮೇಲೆ ಆ ಒಂದು ಜಾತಿಯನ್ನ ಕರೀತಾ ಇದ್ರು. ಕಂಚುಗಾರರು ಅಂತ ಕರೀತಾ ಇದ್ರು, ಬಡಗಿಗಳು ಅಂತ ಕರೀತಾ ಇದ್ರು, ನೇಕಾರರು ಅಂತ ಕರೀತಾ ಇದ್ರು, ಸಮಗಾರರು ಅಂತ ಕರೀತಾ ಇದ್ರು. ಹೀಗೆ ಅನೇಕ ಜಾತಿಗಳನ್ನು ನಾವು ಕಾಣ್ತಾ ಇದ್ವಿ ಅಂತೇಳಿ. ಇನ್ನು ಈ ಒಂದು ವ್ಯವಸ್ಥೆಯಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲವು ಪದ್ಧತಿಗಳಿತ್ತು. ಅವು ಯಾವುವು ಅಂತಂದರೆ ಬಾಲ್ಯ ವಿವಾಹ ಪದ್ಧತಿ ಅವರ ಕಾಲದಲ್ಲಿತ್ತು. ಸಹಗಮನ ಪದ್ಧತಿ ಇತ್ತು ಅಂತೇಳಿ ಕೆಲವು ವಿದೇಶಿ ಬರಹಗಾರರು ತಿಳಿಸಿದ್ದಾರೆ. ಮತ್ತು ದೇವದಾಸಿ ಪದ್ಧತಿ ರೂಢಿಯಲ್ಲಿತ್ತು ಅಂತೇಳಿ. ಅಂದರೆ ದೇವರಿಗೆ ಹೆಣ್ಣನ್ನು ಮುಡುಪಾಗಿಡ್ತಕ್ಕಂಥದ್ದು ಅಂತಹ ದೇವದಾಸಿ ಪದ್ಧತಿ. ನಾವೀಗ ಇಂದಿನ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವೇನು ಅನಿಷ್ಟ ಪದ್ಧತಿಗಳು ಅಂತ, ಸಾಮಾಜಿಕ ಪಿಡುಗುಗಳು ಅಂತ ನಾವೇ ಕರಿತೀವೋ, ಬಾಲ್ಯ ವಿವಾಹ, ಸಹಗಮನ ಮತ್ತೆ ದೇವದಾಸಿ ಅಂತ ಪದ್ಧತಿಗಳು ಈ ವಿಜಯನಗರ ಅರಸರ ಕಾಲದಲ್ಲಿ ರೂಢಿಯಲ್ಲಿದ್ದು ಅಂತೇಳಿ ನಮಗೆ ಕಂಡು ಬಂದಿದೆ. ಸಾಮಾನ್ಯವಾಗಿ ಏಕಪತ್ನಿತ್ವ ವ್ಯವಸ್ಥೆ ಇತ್ತು ಅಂತೇಳಿ. ಹಾಗಾಗಿ ಆ ಏಕಪತ್ನಿತ್ವ ರೂಢಿಯಲ್ಲಿತ್ತು ಅಂದರೆ, ಆದರೆ ದೊರೆಗಳು ಮಾತ್ರ ಒಬ್ಬರಿಗಿಂತ ಹೆಚ್ಚು ಸ್ತ್ರೀಯರನ್ನ ಮದುವೆ ಆಗ್ತಿದ್ರು ಅಂತೇಳಿ. ಆನಂತರ ಶ್ರೀಮಂತರು ಬಹುಪತ್ನಿಯರನ್ನ ಹೊಂದಿದ್ರು ಅಂತೇಳಿ ಅವರ ಒಂದು ಸಾಮಾಜಿಕ ವ್ಯವಸ್ಥೆ ನಮಗೆ ಕಂಡು ಬರುತ್ತೆ ಅಂತೇಳಿ. ಜೊತೆಗೇನೆ ವಿಜಯನಗರ ಅರಸರ ಕಾಲದಲ್ಲಿ ಈ ಸ್ತ್ರೀ ಜಟ್ಟಿಗಳು ಅಂತೇಳಿ, ಅಂದ್ರೆ ಹೆಣ್ಣು ಮಕ್ಕಳು ಸಹ ಕುಸ್ತಿಪಟುಗಳಿದ್ರು ಅಂತೇಳಿ. ಅಂದ್ರೆ ಈ ಅರಮನೆಯಲ್ಲಿ ಕಾವಲುಗಾರ್ತಿಯರು ಸಹ ಹೆಣ್ಮಕ್ಕಳೇ ಇದ್ರು ಅಂತೇಳಿ ವಿಜಯನಗರ ಅರಸರ ಕಾಲದಲ್ಲಿ. ಅಂದ್ರೆ ಸ್ತ್ರೀಯರಿಗೆ ಯಾವ ರೀತಿ ಒಂದು ಸ್ಥಾನಮಾನ ಕೊಟ್ಟಿದ್ರು ಅಂತೇಳಿ ನಮಗೆ ಇದರಿಂದ ಕಂಡು ಬರುತ್ತೆ. ಆ ಜೊತೆಗೇನೆ ಹೋಳಿ, ದೀಪಾವಳಿ ಮತ್ತೆ ದಸರಾ ಹಬ್ಬಗಳನ್ನ ಸಾರ್ವಜನಿಕವಾಗಿ ನಾವೀಗೇನು ಆಚರಣೆ ಮಾಡ್ದಂಗೆ ಸಾರ್ವಜನಿಕವಾಗಿ ಅದನ್ನ ಆಚರಣೆ ಮಾಡ್ತಾ ಇದ್ರು. ಇನ್ನ ದಸರಾ ಹಬ್ಬ ಬಂದ್ರೆ ಹಂಪಿಯಲ್ಲಿ ಬಹಳ ವೈಭವದಿಂದ ಅದನ್ನು ಆಚರಣೆ ಮಾಡ್ತಾ ಇದ್ರು. ರಾಜಾಶ್ರಯದೊಂದಿಗೆ ವೈಭವದಿಂದ ನಡೆಸ್ತಾ ಇದ್ರು. ಸಂಗೀತ, ನೃತ್ಯ ಇವೆಲ್ಲವೂ ಏರ್ಪಡಿಸ್ತಾ ಇದ್ರು. ಹಾಗಾಗಿ ಅಂದಿನ ಕಾಲದಲ್ಲಿ ಸಂಗೀತ ಮತ್ತು ನೃತ್ಯಗಳಿಗೆ ಹೆಚ್ಚಿನ ಜನಮನ್ನಣೆ ಪಡ್ಕೊಂಡಿದ್ದು ಅಂತೇಳಿ ಪ್ರಖ್ಯಾತ ಸಂಗೀತಗಾರರಿದ್ದು, ನೃತ್ಯಪಟುಗಳು ಸಹ ಆ ಒಂದು ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದಿಷ್ಟು ಸಾಮಾಜಿಕ ವ್ಯವಸ್ಥೆ. ಆದರೆ ನಮ್ಮ ವಿಜಯನಗರ ಅರಸರ ಕಾಲದಲ್ಲಿ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನು
ಬಹುಶಃ ಕರ್ನಾಟಕ ಇತಿಹಾಸದಲ್ಲಿಯೇ ಹಲವಾರು ರಾಜಮನೆತಗಳನ್ನು ಉದಾಹರಣೆ ತಗೊಂಡಾಗ ವಿಜಯನಗರ ಅರಸರ ಕಾಲದಲ್ಲಿ ಆರ್ಥಿಕ ಸ್ಥಿತಿಗತಿ ತುಂಬ ಉತ್ತಮವಾಗಿತ್ತು ಅಂತ ನಮಗೆ ಕಂಡುಬರುತ್ತೆ. ಆರ್ಥಿಕವಾಗಿ ಸಮೃದ್ಧವಾಗಿತ್ತು ಅಂತೇಳಿ. ಹಾಗಾದರೆ ಈ ವಿಜಯನಗರ ಸಾಮ್ರಾಜ್ಯದ ಒಂದು ಆದಾಯವನ್ನು ನೋಡಿದಾಗ ಆದಾಯದ ಮೂಲ ಯಾವುದು ಅಂದರೆ ಭೂಕಂದಾಯ ಅಂತ ಕರಿತೀವಿ ನಾವು. ಇದು ರಾಜ್ಯದ ಆದಾಯದ ಪ್ರಮುಖ ಮೂಲ ಅಂತ ಹೇಳ್ತೀವಿ, ಭೂಕಂದಾಯ. ಇದು ಭೂಕಂದಾಯ ವ್ಯವಸ್ಥೆ ಆಗಿತ್ತು ಅಂತೇಳಿ. ಇನ್ನು ಇಲ್ಲಿ ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆಯ 1/4 ಭಾಗ, ಕಾಲು ಭಾಗ, ಒನ್ ಬೈ 4, ಈ ಕಾಲು ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡಬೇಕಾಗಿತ್ತು. ನಾವೇನು ಭೂಕಂದಾಯ ಅಂತ ಹೇಳ್ತೀವೋ ಆ ಭೂಕಂದಾಯವನ್ನು ಕೃಷಿಕರು ಅಥವಾ ರೈತರು ತಾವು ಬೆಳೆದಿರ್ತಕ್ಕಂಥ ಭಾಗದಲ್ಲಿ 1/4 ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡಬೇಕಾಗಿತ್ತು. ಅದಲ್ಲದೆ ರಾಜ್ಯ ಆದಾಯಕ್ಕೆ ಮತ್ತೆ ಬೇರೆ ಬೇರೆ ತೆರಿಗೆಗಳನ್ನು ವಿಧಿಸ್ತಾ ಇದ್ರು. ಅವ್ಯಾವು? ಒಂದು ವೃತ್ತಿ ತೆರಿಗೆ, ಆನಂತರ ಮನೆ ಕಂದಾಯ, ಆನಂತರ ದಾರಿ ಸುಂಕ ಅಂತೀವಿ ನಾವು. ರೋಡ್ ಟ್ಯಾಕ್ಸ್ ಅಂತ ನಾವು ಬೇಕಾದ್ರೆ ಅದು ಆವಾಗಿನ ಕಾಲದಲ್ಲಿ ಇತ್ತು. ದಾರಿ ಸುಂಕ ಆಗಿರ್ಬೋದು. ಆಮೇಲೆ ಮಾರ್ಕೆಟ್ ಸಂತೆಗಳನ್ನ ನಡೆಸ್ತಾ ಇದ್ದಲ್ಲ, ಆ ಸಂತೆ ಸುಂಕವನ್ನು ಕೊಡಬೇಕಾಗಿತ್ತು. ಆನಂತರ ವಾಣಿಜ್ಯ ತೆರಿಗೆ ಅಂದರೆ ವ್ಯಾಪಾರಿ ಮುಂಗಟ್ಟುಗಳನ್ನು ಅನ್ಕೊಂಡು ಅದಕ್ಕೆ ವಾಣಿಜ್ಯ ತೆರಿಗೆಯನ್ನು ಕೊಡಬೇಕಾಗಿತ್ತು. ಇನ್ನು ಆಮದು ಮತ್ತು ರಫ್ತು ತೆರಿಗೆಗಳಿಗೂ ಸಹ ಇತ್ತು ಅಂತೇಳಿ. ಜೊತೆಗೇನೆ ಈ ಸಾಮಂತ ಅರಸರಿಂದ ಕಪ್ಪ ಕಾಣಿಕೆ ಬರ್ತಾ ಇತ್ತು. ರಾಜ್ಯದ ಇತರ ಆದಾಯಗಳನ್ನು ನಾವು ನೋಡ್ಬೋದು. ದಾರಿ ಸುಂಕ, ಮನೆ ಕಂದಾಯ, ವಾಣಿಜ್ಯ ತೆರಿಗೆ ಆಗಿರ್ಬೋದು, ಆಮದು ಮತ್ತು ರಫ್ತು ತೆರಿಗೆ ಆಗಿರ್ಬೋದು, ಅನಂತರ ಸಾಮಂತ ಅರಸರು ಕೊಡ್ತಕ್ಕಂಥ ಕಪ್ಪ ಕಾಣಿಕೆ ಅಂದರೆ ಭೂಕಂದಾಯವನ್ನು ಹೊರತುಪಡಿಸಿ ಇವು ಇತರೆ ತೆರಿಗೆಗಳು ಅಂತ ಹೇಳ್ತೇವೆ. ಆ ಜೊತೆಗೇನೆ ಇಲ್ಲಿ ಕೃಷಿ ಏನು ಇದೆಯೋ ಅದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಒಂದು ಅರ್ಥವ್ಯವಸ್ಥೆಯ ಬೆನ್ನೆಲುಬಾಗಿತ್ತು. ಕೃಷಿನೇ ಮೂಲ ಅಂತ. ಇಲ್ಲಿ ವರ್ಷದಲ್ಲಿ ಮುಂಗಾರು ಮತ್ತು ಹಿಂಗಾರು ಅಂತೇಳಿ 2 ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ವಿ. ನಾವೇನು ಕಾಣ್ತೀವಿ ಹಾಗೆ ಈಗಿನ ಕಾಲದಲ್ಲಿ ಹಾಗೆ ಮುಂಗಾರು ಮತ್ತು ಹಿಂಗಾರು. ಈ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಅವರು ಬೆಳೀತಾ ಇದ್ರು ಅಂತೇಳಿ. ಇನ್ನು ವರ್ಷದಲ್ಲಿ 2 ಬೆಳೆಗಳನ್ನು ಅವರು ಏನು ಬೆಳೀತಾ ಇದ್ರು, ಯಾವ್ಯಾವ ರೀತಿ ಬೆಳೆಯನ್ನು ಬೆಳೀತಾ ಇದ್ರು ಅಂದರೆ ಜೋಳ, ರಾಗಿ, ಭತ್ತ, ಸಜ್ಜೆ, ಗೋಧಿ, ಹೆಸರು, ಉದ್ದು, ತೊಗರಿ, ಎಳ್ಳು, ಶೇಂಗಾ, ಹತ್ತಿ, ಕಬ್ಬು, ತೆಂಗು ಇವುಗಳನ್ನು ಸಹ ಬೆಳೀತಾ ಇದ್ರು. ಇವು ಮುಖ್ಯ ಬೆಳೆಗಳು ಅಂತ ಕರಿತೀವಿ ನಾವು. ಇನ್ನು ವಿಜಯನಗರದ ಅರಸರು ಕೃಷಿಕರಿಗೆ ಅನುಕೂಲವಾಗಲಿ ಅಂತೇಳಿ ನೀರಾವರಿ ವ್ಯವಸ್ಥೆಯನ್ನು ಉತ್ತಮಪಡಿಸಿದರು. ಬಾವಿ, ಕೆರೆ, ಕಾಲುವೆಗಳನ್ನು ಕಟ್ಟಿಸೋದ್ರ ಮೂಲಕ ಕೃಷಿ ನೀರಾವರಿಯನ್ನು ಇವರು ಉತ್ತೇಜಿಸಿದ್ರು. ಇವರ ಕಾಲದಲ್ಲಿ ಗೇಣಿ ಪದ್ಧತಿ ಇತ್ತು, ಗುತ್ತಿಗೆ ಪದ್ಧತಿ ಇತ್ತು, ಸಿದ್ಧಾಯವಾರ ಅಂತ ಹೇಳಿ ಕರಿತೀವಿ, ಗಡಿ ಎಂಬ 5 ಭೂ ಹಿಡುವಳಿ ಪದ್ಧತಿಗಳಿತ್ತು. ಈ ಭೂ ಹಿಡುವಳಿ ಪದ್ಧತಿಗಳಿಲ್ಲದೋ ಇದರ ಪ್ರಕಾರ ಕೃಷಿಕರು ಅಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ರು. ಈಗ ನಾವೇನು ಕರಿತೇವೋ ಗುತ್ತಿಗೆ ತಗೊಳ್ಳೋದು ಅಥವಾ ಹಣ ಗುತ್ತಿಗೆ ಹಾಕ್ತಕ್ಕಂಥದ್ದು ನಾವೇನು ಕರಿತೇವಲ್ಲ, ಹಂಗೆ ಆಗಿನ ಪದ್ಧತಿಲಿ 5 ರೀತಿಯ ಭೂ ಹಿಡುವಳಿ ಪದ್ಧತಿ ಇತ್ತು. ಅಂದರೆ ಒಬ್ಬ ಜಮೀನ್ದಾರ ಸಣ್ಣ ಪುಟ್ಟ ರೈತರಿಗೆ ಕಾಳಿನ ಮೂಲಕ ಅಥವಾ ತಾನು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಪಡೆಯೋದ್ರ ಮೂಲಕ ಗುತ್ತಿಗೆ ಕೊಡ್ತಾ ಇದ್ದ, ಹಣದ ರೂಪದ ಸಂದಾಯ ಮಾಡಿ ಗುತ್ತಿಗೆಯನ್ನು ಪಡ್ಕೊಳ್ತಾ ಇದ್ರು. ಹೀಗೆ ನಾನಾ ರೀತಿಯಲ್ಲಿ ಒಟ್ಟು 5 ಬಗೆಯ ಭೂ ಹಿಡುವಳಿ ಪದ್ಧತಿಯನ್ನು ನಾವು ಕಾಣಬಹುದಾಗಿದೆ. ಅದ್ರ ಜೊತೆಗೇನೆ ಕೃಷಿ ಅಲ್ಲದೆ ಈ ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರಕ್ಕೆ ಮಹತ್ತರವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ರು ಅಂತೇಳಿ. ಅದಲ್ಲದೆ ಇಲ್ಲಿ ಮೆಣಸು ಆಗಿರ್ಬೋದು, ಲವಂಗ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಈ ಮುಂತಾದ ಮಸಾಲೆ ಸಾಮಾನುಗಳು, ಅದರಲ್ಲಿ ಪಟ್ಲುಪ್ಪು ಅಂತೇಳಿ ಆ ಪೆಟ್ಲುಪ್ಪು, ಕಬ್ಬಿಣದ ಅದಿರು, ವಜ್ರ, ಕಲ್ಲು ಸಕ್ಕರೆ, ಕಸ್ತೂರಿ, ಶ್ರೀಗಂಧ, ಸುಗಂಧ ದ್ರವ್ಯ ಇಂಥವುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ರು. ಅಂದರೆ ಯುರೋಪಿಯನ್ನರು ಏನು ಇಲ್ಲಿಗೆ ಆಗಮಿಸಿದ್ರು, ಇಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಾಂಬಾರ ಪದಾರ್ಥಗಳಿಗೆ ಬೇರೆ ದೇಶಗಳಲ್ಲಿ ಅಪಾರವಾಗಿರ್ತಕ್ಕಂಥ ಬೇಡಿಕೆ ಇತ್ತು. ಹಾಗಾಗಿ
ವಿಜಯನಗರ ಅರಸರ ಕಾಲದಲ್ಲೂ ಸಹ ಈ ಒಂದು ಸಾಂಬಾರ ಪದಾರ್ಥಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ರು. ವಜ್ರ ವ್ಯಾಪಾರಿಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ರು. ವಿಜಯನಗರ ಅರಸರ ಕಾಲದಲ್ಲಿ ವಜ್ರ ವೈಡೂರ್ಯ ಮುತ್ತುರತ್ನಗಳನ್ನು ಬೀದಿ ಬದಿಯಲ್ಲಿ ಒಂದು ರೀತಿಯಲ್ಲಿ ದವಸ ಧಾನ್ಯಗಳನ್ನು ಮಾರಾಟ ಮಾಡೋರ ಮಟ್ಟಿಗೆ ಅದನ್ನು ಮಾರಾಟ ಮಾಡ್ತಿದ್ರಂತೆ. ಅದು ನೋಡಿದ ನಮ್ಗೇನು ಅನಿಸುತ್ತೆ ಅಂತಂದರೆ ಆರ್ಥಿಕ ವ್ಯವಸ್ಥೆ ಎಷ್ಟು ಸದೃಢವಾಗಿತ್ತು ಅಂತೇಳಿ. ಹಾಗಾಗಿ ಜೊತೆಗೆ ಈ ಬಟ್ಟೆ ನೇಯ್ಗೆ ಮುಖ್ಯ ಕೈಗಾರಿಕೆಗಳಿದ್ದು, ಇನ್ನು ಚಿನ್ನದ ವರಹ, ಗುಡ್ಡಾಣ ಮತ್ತು ಪಗೋಡ, ಈ ಬೆಳ್ಳಿಯ ತಾರ ಅಂತ ಹೇಳ್ತೀರಿ, ತಾಮ್ರದ ಪಣ, ದುಡ್ಡು ಮತ್ತು ಕಾಸು, ಇವನ್ನ ಎಲ್ಲ ಆಗಿನ ಸಂದರ್ಭದಲ್ಲಿ ಬಳಕೆಯಲ್ಲಿದ್ದು ಅಂತ ಹೇಳ್ತೀವಿ ನಾವು. ಹಾಗಾಗಿ ಇವತ್ತಿಗೂ ಸಹ ನಮ್ಮ ಅನಂತಪುರ ಜಿಲ್ಲೆಯ ಗುತ್ತಿ ಸಮೀಪ ಈ ವಜ್ರದ ಪ್ರಮುಖ ಕೇಂದ್ರ ಆಗಿತ್ತು ಅಂತೇಳಿ ನಮಗೆ ಕಂಡು ಬರುತ್ತೆ. ಹಾಗಾಗಿ ಅನೇಕ ವಿದೇಶಿ ಪ್ರವಾಸಿಗರು ಈ ವಿಜಯನಗರ ಅರಸರ ಕಾಲದಲ್ಲಿ ದೇಶ ವಿದೇಶಗಳ ಜೊತೆ ಯಾವ ರೀತಿ ಒಂದು ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡಿದ್ರು ಅನ್ನೋದನ್ನ ನಮಗೆ ಸಂಕ್ಷಿಪ್ತವಾಗಿ ಅದನ್ನು ತಿಳಿಸಿದ್ದಾರೆ. ಸೊ ಇದಿಷ್ಟು ನಮ್ಮ ಆರ್ಥಿಕ ವ್ಯವಸ್ಥೆ. ವಿಜಯನಗರ ಅರಸರ ಕಾಲದಲ್ಲಿ ಧಾರ್ಮಿಕ ವ್ಯವಸ್ಥೆ ಯಾವ ರೀತಿ ಅಂತಂದ್ರೆ, ಈ ವಿಜಯನಗರ ಅರಸರು ಎಲ್ಲ ಮತಗಳಿಗೆ, ಎಲ್ಲ ಧರ್ಮಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಹಾಗಾಗಿ ಶ್ರೀ ವೈಷ್ಣವ, ಜೈನ ಮತಾವಲಂಬಿಗಳು ತಮ್ಮ ಮತಾಭಿಪ್ರಾಯವನ್ನು ಮರೆತು ಪರಸ್ಪರ ಗೌರವದಿಂದ ಬಾಳುವಂಥ ವಾತಾವರಣವನ್ನು ಈ ವಿಜಯನಗರಸರು ಸೃಷ್ಟಿ ಮಾಡಿದ್ರು ಅಂತೇಳಿ. ಯಾಕೆಂದರೆ ಈ ಶ್ರೀ ವೈಷ್ಣವರು ಮತ್ತು ಜೈನ ಮತಾವಲಂಬಿಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದು ರೀತಿಯಲ್ಲಿ ಸಮನ್ವಯ ದೃಷ್ಟಿಯಿಂದ ಅಥವಾ ಸರ್ವಧರ್ಮ ಸಮನ್ವಯರಾಗಿ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು ವಿಜಯನಗರ ಅರಸರು ಅಂತೇಳಿ. ಹಾಗಾಗಿ ಆ ಒಂದು ಏನು ಭಿನ್ನಾಭಿಪ್ರಾಯವಿದ್ದೋ ಅದನ್ನು ತೊಲಗಿಸುವಲ್ಲಿ ವಿಜಯನಗರ ಅರಸರು ಬಹಳಷ್ಟು ಪ್ರಯತ್ನವನ್ನು ಪಟ್ಟರು ಅಂತೇಳಿ, ಅಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರು ಅಂತೇಳಿ. ಇನ್ನು ಈ ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಆರಂಭದ ಅರಸರಿಗಿದ್ರು ಅವರು ಶೈವ ಮತ್ತು ವೀರಶೈವ ಪಂಥದ ಪೋಷಕರಾಗಿದ್ರು ಅಂತೇಳಿ. ಶೈವ ಪಂಥ ಮತ್ತು ವೀರಶೈವ ಪೋಷಕರಾಗಿದ್ರು ಅಂತೇಳಿ. ಆನಂತರ ಬಂದಿರತಕ್ಕಂಥವರು ವೈಷ್ಣವ ಮತದ ಉಪಾಸಕರಾದರು. ಹಾಗಾಗಿ ಈ ವಿಜಯನಗರ ರಾಜ್ಯರು ಮಹಾನವಮಿಯನ್ನು, ಏನು ದಸರಾ ಹಬ್ಬ ಅಂತ ಕರಿತೇವೋ ಆ ಮಹಾನವಮಿಯನ್ನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ರು. ಈಗ ನಾವೇನು ಮೈಸೂರು ದಸರಾವನ್ನು ಆಚರಣೆ ಮಾಡ್ತಾ ಇದೀವೋ ಆ ಒಂದು ವೈಭೋಗ, ಆ ಒಂದು ಆಚರಣೆ ವಿಜಯನಗರ ಅರಸರ ಕಾಲದಿಂದಲೇ ಆರಂಭ ಆಯಿತು ಅಂತ ಹೇಳ್ತೇವೆ. ಅದ್ರ ಜೊತೆಗೇನೆ ವಿಜಯನಗರ ಅರಸರು ಧಾರ್ಮಿಕ ಸಹಿಷ್ಣುಗಳಾಗಿದ್ದರು. ಯಾಕೆಂತಂದರೆ ಈ ವಿಜಯನಗರದಲ್ಲಿ ಮುಸ್ಲಿಮರಿಗೆ ಮಸೀದಿಗಳನ್ನು ಕಟ್ಟಿಸಿಕೊಟ್ಟಿದ್ರು. ಅದ್ರ ಜೊತೆಗೇನೆ ಪೋರ್ಚುಗೀಸರೊಂದಿಗೆ ವ್ಯಾಪಾರ ವೃದ್ಧಿಸಿಕೊಂಡು ವಿಜಯನಗರ ಅರಸರು ಕ್ರೈಸ್ತ ಮತಕ್ಕೂ ಸಹ ಪ್ರೋತ್ಸಾಹವನ್ನು ಕೊಟ್ಟಿದ್ರು ಅಂತೇಳಿ. ಜೊತೆಗೆ ಚರ್ಚ್ಗಳನ್ನು ಕಟ್ಟಲಿಕ್ಕೆ ಅನುಮತಿಯನ್ನು ನೀಡಿದ್ರು ಅನ್ನೋ ಒಂದು ವಿಷಯ ನಮಗೆ ಬೆಳಕಿಗೆ ಬರುತ್ತೆ ಅಂತೇಳಿ. ಹಾಗಾಗಿ ಧಾರ್ಮಿಕ ಸಹಿಷ್ಣುರಾಗಿ ವಿಜಯನಗರದ ಅರಸರು ತಮ್ಮ ಆಳ್ವಿಕೆಯನ್ನು ಮಾಡಿದ್ರು ಅಂತ ಗೊತ್ತಾಗುತ್ತೆ. ಹಾಗಾಗಿ ಇಂಥ ಒಂದು ಸರ್ವಧರ್ಮ ಸಮನ್ವಯತೆಯಿಂದ ಆಳ್ವಿಕೆಯನ್ನು ಮಾಡಿದ್ರು ಅಂತೇಳಿ ನಮಗೆ ಈ ಒಂದು ವಿಚಾರದಲ್ಲಿ ಕಂಡು ಬರುತ್ತೆ ಮಕ್ಕಳು. ಆನಂತರ ವಿಜಯನಗರ ಅರಸರು ಸಾಹಿತ್ಯಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಸಾಮಾನ್ಯವಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅರಸರವರ ದಕ್ಷ ಆಡಳಿತದಿಂದ ಒಂದು ರೀತಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ, ಆರ್ಥಿಕ ಪ್ರಗತಿಯ ಪರಿಣಾಮದಿಂದಾಗಿ ಸಾಹಿತ್ಯ ಬಹಳ ಹುಲಸಾಗಿ ಬೆಳೀತು ಅಂತೇಳಿ. ಸಾಹಿತ್ಯಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟರು ಅಂತೇಳಿ. ಕನ್ನಡ, ಸಂಸ್ಕೃತಿ, ತೆಲುಗು ಮತ್ತು ತಮಿಳು ಸಾಹಿತ್ಯ ಕೃತಿಗಳು ಇವರ ಕಾಲದಲ್ಲಿ ರಚನೆಯಾದವು ಅಂತೇಳಿ. ಹಾಗಾದರೆ ಆಗಿನ ವಿಜಯನಗರ ಅರಸರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಕೆಲವು ಸಾಹಿತ್ಯ ಕೃತಿಗಳನ್ನು ನಾವು ನೋಡೋಣ. ಮೊದಲನೇದಾಗಿ ರತ್ನಾಕರ ವರ್ಣಿ ಭರತೇಶ ವೈಭವ ಅಂತ ಒಂದು ಕೃತಿಯನ್ನು ರಚನೆ ಮಾಡಿದ. ಚಾಮರಸನ ಪ್ರಭುಲಿಂಗ ಲೀಲೆ, ಇನ್ನು ಕುಮಾರವ್ಯಾಸನ ಗದಿಗಿನ ಭಾರತ, ಇವು ಕನ್ನಡದ ಪ್ರಮುಖ ಕಾವ್ಯಗಳು ಅಂತ ಹೇಳ್ತೀವಿ. ಆನಂತರ ಭೀಮಕವಿ. ಈ ಭೀಮಕವಿ ಈ ಪಾಲ್ಕುರಿಕೆ ಸೋಮನಾಥನ ತೆಲುಗು ಕೃತಿಯಾಗಿರ್ತಕ್ಕಂಥ ಬಸವ ಪುರಾಣವನ್ನು ಕನ್ನಡಕ್ಕೆ ಅನುವಾದ ಮಾಡಿದ. ಆನಂತರ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ, ಕನಕದಾಸರ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿ ಸಾರ. ಜೊತೆಗೇ ಈ ದಾಸ ಸಾಹಿತ್ಯ
ಭಾಳಷ್ಟು ಬೆಳೀಲಿಕ್ಕೆ ಕಾರಣ ಇತ್ತು. ಇಲ್ಲಿ ಪುರಂದರದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಶ್ರೀಪಾದರಾಯರು, ವ್ಯಾಸರಾಯರು ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರೋ ಅದರಲ್ಲಿ ಬಹಳ ಪ್ರಮುಖರು ಅಂದರೆ ಕನಕದಾಸರು. ಇವರ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿ ಸಾರ, ಮತ್ತೊಂದು ರಾಮಧಾನ್ಯ. ಇವು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು. ಅದಲ್ಲದೆ ಸಂಸ್ಕೃತದಲ್ಲಿ ವಿದ್ಯಾರಣ್ಯರು ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ ರಚನೆಗೊಂಡು, ಇವರ ಸೋದರಾಗಿರ್ತಕ್ಕಂಥ ಸಾಯಣಾಚಾರ್ಯರು ವೇದಾರ್ಥ ಪ್ರಕಾಶ ಎಂಬತಕ್ಕಂಥ ಒಂದು ವೇದ ಭಾಷ್ಯವನ್ನು ಮತ್ತು ಆಯುರ್ವೇದ ಸುಧಾನಿಧಿ, ಪುರುಷಾರ್ಥ ಸುಧಾನಿಧಿ ಅಂತ ಮುಂತಾದ ಕೃತಿಗಳನ್ನು ರಚನೆ ಮಾಡಿದರು. ಜೊತೆಗೇನೆ ಕಂಪಣರಾಯನ ಮಡದಿಯಾಗಿರ್ತಕ್ಕಂಥ ಗಂಗಾದೇವಿ ಸಂಸ್ಕೃತ ನಾಟಕವನ್ನು ರಚನೆ ಮಾಡಿದಾಳೆ. ಅದೇ ಹಿಂದೆ ಹೇಳಿದಾಗೆ ಮಧುರಾ ವಿಜಯಂ. ಆ ಮಧುರಾ ವಿಜಯ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಸಂಸ್ಕೃತ ನಾಟಕ. ಕೇವಲ ಕನ್ನಡ ಭಾಷಾ ಸಾಹಿತ್ಯ ಬೆಳವಣಿಗೆ ಆಗೋದಲ್ಲದೆ ತೆಲುಗು ಸಾಹಿತ್ಯವನ್ನು ಸಹ ಹೆಚ್ಚು ಪ್ರೋತ್ಸಾಹವನ್ನು ವಿಜಯನಗರದ ಅರಸರು ಕೊಟ್ಟಿದ್ದರು ಅಂತೇಳಿ. ಅದಕ್ಕೆ ನಾವು ಕೆಲವು ಉದಾಹರಣೆ ಕೊಡ್ಬೋದು. ಗಂಗಾದೇವಿ ಬರತಕ್ಕಂಥ ಮಧುರಾ ವಿಜಯಂ ಸಂಸ್ಕೃತ ನಾಟಕ, ಅಲ್ಲಸಾನಿ ಪೆದ್ದಣ್ಣ ಬರತಕ್ಕಂಥ ಮನುಚರಿತಮು, ತಿಮ್ಮಣ್ಣನ ಪಾರಿಜಾತಾಪಹರಣಂ, ತೆನಾಲಿ ರಾಮಕೃಷ್ಣನ ಉಪಟಾರಾಧ್ಯ ಚರಿತಂ, ಪರಂಜ್ಯೋತಿಯ ತಿರುವಳ ಯಾಡಲ್ ಪುರಾಣಂ ಅಂತೇಳಿ. ಹಾಗಾಗಿ ಈ ತಮಿಳು, ತೆಲುಗು, ಕನ್ನಡ ಎಲ್ಲ ಭಾಷೆಗಳಿಗೂ ಸಹ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಈ ಮಧುರಾ ವಿಜಯಂ ಕೃತಿ ಇದೆಯಲ್ಲ, ಅದು ಕಂಪಣನ ದಂಡಯಾತ್ರೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದೆ. ಅಲ್ಲಿನ ಪವಿತ್ರ ಸ್ಥಳಗಳ ವರ್ಣನೆಯೂ ಸಹ ತಿಳಿಸ್ತಾ ಇದೆ. ಹಾಗಾಗಿ ತಮಿಳು ಕವಿಗಳಾಗಿರ್ತಕ್ಕಂಥ ಪರಂಜ್ಯೋತಿಯರು, ವೀರರಾಘವರು, ಮಂಡಲ ಪುರುಷಂ ಅಂತೇಳಿ, ಜ್ಞಾನಪ್ರಕಾಶ, ಹರಿಹರ ಇವರೆಲ್ಲ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ರು ಅಂತೇಳಿ. ಹಾಗಾಗಿ ಇನ್ನು ಎರಡನೇ ದೇವರಾಯನ ಆಸ್ಥಾನದ ಕವಿಯಾಗಿರ್ತಕ್ಕಂಥ ಶ್ರೀನಾಥನು ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದನ್ನು ಪಡ್ಕೊಂಡಿದ್ದ ಅಂತೇಳಿ. ಹಾಗಾಗಿ ಎಲ್ಲ ಭಾಷೆಗಳಿಗೂ ಸಹ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು ಅಂತೇಳಿ. ಹಾಗಾಗಿ ವಿಜಯ ಅರಸರ ಕಾಲದಲ್ಲಿ ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಎಲ್ಲ ಭಾಷೆಗಳಿಗೂ ಸಹ ಪ್ರೋತ್ಸಾಹವನ್ನು ಕೊಟ್ಟಿದ್ರು ಅಂತೇಳಿ ನಮಗೆ ಕಂಡು ಬರುತ್ತೆ. ನಂತರ ವಿಜಯನಗರದ ಅರಸರು ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆ ಕೊಡೋದಲ್ಲದೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ವಿಜಯನಗರದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಸ್ಮರಣೀಯವಾಗಿದೆ. ಈ ಸಾಮ್ರಾಟರನ್ನ ವಾಸ್ತುಕಲೆಯ ಮಹಾನ್ ಪೋಷಕರು ಅಂತ ನಾವು ಕರೀತೇವೆ. ಯಾರನ್ನ? ವಿಜಯನಗರದ ಅರಸರನ್ನ. ಇವರ ಕಾಲದಲ್ಲಿ ದೇವಾಲಯ, ಅರಮನೆ, ಕೋಟೆ, ಗೋಪುರ, ಮಹಾಮಂಟಪ, ಸಾರ್ವಜನಿಕ ಕಟ್ಟಡಗಳು, ಕೆರೆ ಕಟ್ಟೆ, ಕಾಲುವೆ, ಅಣೆಕಟ್ಟೆ ಇವೆಲ್ಲಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಈ ವಿಜಯನಗರ ಅರಸರ ಕಲೆಯ ಒಂದು ಪ್ರಮುಖ ವೈಶಿಷ್ಟ್ಯತೆ ನೋಡಿದಾಗ ಈ ಅರಸರು ಚಾಲುಕ್ಯ, ಚೋಳ ಮತ್ತು ಹೊಯ್ಸಳ ವಾಸ್ತುಶಿಲ್ಪ ಏನಿದೆಯೋ ಆ ಮಾದರಿಗಳನ್ನೇ ಮುಂದುವರಿಸಿದ್ದಾರೆ. ಇವರ ಒಂದು ಶೈಲಿಯ ಪ್ರಧಾನ ಲಕ್ಷಣ ಅಂತಂದರೆ ಇವರ ದೇವಾಲಯಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಸಭಾಮಂಟಪ, ಕಲ್ಯಾಣ ಮಂಟಪಗಳು, ದೇವಾಲಯಗಳು, ಎತ್ತರವಾಗಿರ್ತಕ್ಕಂಥ ಗೋಪುರಗಳನ್ನು ಹೊಂದಿದ್ದು ಅಂತೇಳಿ. ಇನ್ನು ಪ್ರಕೃತಿಯ ಒಂದು ನೋಡಿದಾಗ ಭಾಳ ವೈಶಿಷ್ಟ್ಯದಿಂದ ಕೂಡಿರ್ತಕ್ಕಂಥ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಇಲ್ಲಿ ಪತ್ರಾಕೃತಿಯ ಕಮಾನುಗಳನ್ನು ಕಾಣ್ತೀವಿ, ಮಂಟಪಗಳನ್ನು ಕಾಣ್ತೇವೆ. ಸೊ ಈ ಕಲೆಯಲ್ಲಿ ಅಲಂಕಾರಕ್ಕಿಂತ ಭದ್ರತೆ, ರುದ್ರತೆ ಮತ್ತು ಗಾಂಭೀರ್ಯದ ಭಾವನೆಗಳಿಗೆ ಹೆಚ್ಚು ಮಹತ್ವವನ್ನು ವಿಜಯನಗರಸರು ಕೊಟ್ಟಿದ್ರು ಅಂತೇಳಿ. ಅದಲ್ಲದೆ ಈ ವಿಜಯನಗರದ ಅರಸರು ಅರಮನೆಗಳನ್ನು, ದೇವಾಲಯಗಳನ್ನು ಕಟ್ಟಲಿಕ್ಕೆ ಬಿರುಸಾದ ಕಣಶಿಲೆಯನ್ನು ಬಳಸಿದ್ದಾರೆ ಅಂತ ನಮಗೆ ಕಂಡುಬರುತ್ತೆ. ಇನ್ನು ಅವರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯಗಳನ್ನ ನಾವು ಎಲ್ಲೆಲ್ಲಿ ಕಾಣಬಹುದು ಅಂತ ಹೇಳಿದ್ರೆ ಹಂಪೆ. ಸಾಮಾನ್ಯವಾಗಿ ಹಂಪೆ ನೋಡಿದಾಗ ಹೆಜ್ಜೆ ಹೆಜ್ಜೆಗೆ ಒಂದು ದೇವಸ್ಥಾನ ಕಾಣಬಹುದು ಮಕ್ಕಳೇ. 2-3 ದಿನಗಳ ಕಾಲ ನಾವು ವೀಕ್ಷಣೆ ಮಾಡಬಹುದು.
ಅಂಥ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ. ಆದರೆ ವಿದೇಶಿಗಳ ದಾಳಿಯಿಂದ ಹಂಪೆ ಹಾಳಾಯಿತು ಹೊರತು ವಿಜಯನ ಅರಸರ ಕಾಲದಲ್ಲಿ ಹಂಪೆ ವೈಭವೋಪೇತದಿಂದ ಕೂಡಿತ್ತು. ಸಾಕಷ್ಟು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಹಂಪೆ, ಶೃಂಗೇರಿ, ಕಾಳಹಸ್ತಿ, ತಿರುಪತಿ, ಕಂಚಿ, ಶ್ರೀಶೈಲಂ, ಲೇಪಾಕ್ಷಿ, ಕಾರ್ಕಳ, ಮೂಡುಬಿದಿರೆ, ಭಟ್ಕಳ, ಚಿದಂಬರಂ, ಕೋಲಾರ ಈ ಎಲ್ಲ ಕಡೆ ನಾವು ಈ ಒಂದು ದೇವಾಲಯಗಳನ್ನು ಕಾಣ್ಬೋದಾಗಿದೆ. ಇನ್ನು ಶೃಂಗೇರಿ ಬಂದರೆ ವಿದ್ಯಾಶಂಕರ ದೇವಾಲಯ ವಿಜಯನಗರದ ಅರಸರ ಕಾಲದಲ್ಲಿ ನಿರ್ಮಾಣ ಆಯಿತು. ಇದು ಆರಂಭದ ದೇವಾಲಯ ಅಂತ ಹೇಳ್ತೀವಿ, ಬಹಳ ಪ್ರಮುಖವಾದ ಅಂತೇಳಿ. ಈ ದೇವಾಲಯದ ವಿನ್ಯಾಸ ಏನಿದೆಯೋ ಭಾರತದಲ್ಲಿ ಅಪೂರ್ವವಾಗಿದ್ದ ಒಂದು ಮಾದರಿ ಅಂತ ಹೇಳ್ತೀವಿ ನಾವು. ಇನ್ನು ವಿಜಯನಗರದಲ್ಲಿರ್ತಕ್ಕಂಥ ಅತ್ಯಂತ ಪ್ರಾಚೀನ ದೇವಾಲಯ ಅಂತೇಳಿ ಹಂಪಿಯ ವಿರೂಪಾಕ್ಷ ದೇವಾಲಯ. ವಿಶಾಲವಾಗಿರ್ತಕ್ಕಂಥ ಪ್ರಾಂಗಣ ಹೊಂದಿರತಕ್ಕಂಥ ಸೊಗಸಾದ ಕೆತ್ತನೆ, ಆ ಕಂಬಗಳು, ಅಲಂಕೃತವಾಗಿರ್ತಕ್ಕಂಥ ಚಾವಣಿಗಳನ್ನು ನಾವು ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲಿ ಕಾಣಬಹುದು. ಹಂಪಿಯಲ್ಲಿರ್ತಕ್ಕಂಥ ವಿಜಯ ವಿಠಲ ದೇವಾಲಯ ಬಹಳ ಶೃಂಗಾರಮಯ ಒಂದು ಕಲಾತ್ಮಕ ಕೆಲಸಕ್ಕೆ ಹೆಸರಾಗಿದೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಸಪ್ತ ಸ್ವರಗಳನ್ನು ಧ್ವನಿಸ್ತಕ್ಕಂಥ ಕಂಬಗಳು, ವಿಶಾಲವಾಗಿರ್ತಕ್ಕಂಥ ಕಲ್ಯಾಣ ಮಂಟಪಗಳು, ಆ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ರಥ. ನಾವು ಹಂಪಿಗೆ ಭೇಟಿ ಕೊಟ್ಟಾಗ ಸಪ್ತ ಸ್ವರಗಳು ಸ ರಿ ಗ ಮ ಪ ದ ನಿ ಸ ಒಂದೊಂದು ಕಂಬವನ್ನು ನಾವು ಬಡಿದು ನೋಡಿದಾಗ ಆ ಸ್ವರಗಳು ಹೊಮ್ತವಂತೆ. ನೋಡಿ ಹೇಗೆ ನಿರ್ಮಾಣ ಮಾಡಿರ್ಬೋದು. ಆಗಿನ ಒಂದು ಕಲೆ, ಆ ಶಿಲ್ಪಕಲೆಗಳನ್ನು ನಾವು ನೋಡಿದಾಗ ಆಗಿನ ಕಾಲದಲ್ಲಿ ಅದನ್ನು ರಚನೆ ಮಾಡಿರ್ತಕ್ಕಂಥ ಶಿಲ್ಪಿಗಳ ಒಂದು ಚಾಣಾಕ್ಷತನ, ಅವರ ಕೈಚಳಕ ಯಾವ ರೀತಿ ಇರ್ಬೋದು ಅಂತೇಳಿ. ಇನ್ನು ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ರಥ ಈ ಒಂದು ದೇವಾಲಯದ ಸೌಂದರ್ಯವನ್ನು ಮತ್ತಷ್ಟು ಇಮ್ಮಡಿಗೊಳಿಸುತ್ತೆ, ಆ ಹಂಪಿಯ ವಿರೂಪಾಕ್ಷ ದೇವಾಲಯ. ಇನ್ನು ಕೃಷ್ಣದೇವರಾಯನ ಕಾಲದಲ್ಲಿ ಮಹಾನವಮಿ ದಿಬ್ಬ ಅಂತ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ನವರಾತ್ರಿ ಉತ್ಸವ ನಡೀತಾ ಇತ್ತು ಅಂತೇಳಿ ರಾಜಧಾನಿಗೆ ಬಹಳ ದೂರದ ಪ್ರಾಂತಗಳಿಂದ ರಾಜರನ್ನ, ಮಂಡಲೇಶ್ವರರು, ಚಕ್ರವರ್ತಿಗಳು ಆಗ್ನೇಯ ಮೇರೆಗೆ ಬಂದು ಅಲ್ಲಿ ಸೇರ್ತಾ ಇದ್ರು ಅಂತೇಳಿ ಪರ್ಷಿಯಾದ ರಾಯಭಾರಿಯಾಗಿರ್ತಕ್ಕಂಥ ಅಬ್ದುಲ್ ರಜಾಕ್ ಹೇಳ್ತಾರೆ. ಬೇರೆ ಬೇರೆ ದೇಶಗಳಿಂದ ಪ್ರಾಂತೀಯ ಅರಸರೆಲ್ಲ ಬರ್ತಾ ಇದ್ರು ಅಂತೇಳಿ. ಇನ್ನು ಕಮಲ ಮಹಲ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಗಜಶಾಲೆ ಆಗಿರ್ಬೋದು, ರಾಣಿಯರ ಸ್ನಾನಗೃಹ ಆಗಿರ್ಬೋದು, ಇವೆಲ್ಲ ಇಂಡೋ ಮುಸ್ಲಿಂ ಶೈಲಿಯ ಕಟ್ಟಡಗಳಾಗಿದ್ದಾವೆ. ಹಾಗಾಗಿ ಲಕ್ಷ್ಮೀ ನರಸಿಂಹನ ದೇವಸ್ಥಾನ, ಕಡಲೆಕಾಳು ಗಣಪತಿ, ಸಾಸಿವೆ ಕಾಳು ಗಣಪತಿ, ಹೀಗೆ ಉದ್ದಾನ ವೀರಭದ್ರ ಸ್ವಾಮಿ, ಈ ಶಿಲ್ಪಗಳು ಸಾಕಷ್ಟು ಆಕರ್ಷಣೆಯಿಂದ ಕೂಡಿರತಕ್ಕಂಥ ದೇವಸ್ಥಾನ ಅಂತ ಕರಿತೀವಿ ನಾವು. ಇನ್ನು ಈ ವಿಜಯನಗರದ ಕಾಲದ ಹಂಪಿಯ ಕೋಟೆ ಭದ್ರವಾಗಿರ್ತಕ್ಕಂಥ ಒಂದು 7 ಸುತ್ತಿನಿಂದ ಕೂಡಿತ್ತು ಅಂತ ನಮಗೆ ಗೊತ್ತಿದೆ. ಆದರೆ ಪ್ರಸ್ತುತ ಈಗ ಅವು ಕೇವಲ 4 ಸುತ್ತುಗಳ ಮಾತ್ರ ಉಳ್ಕೊಂಡಿದ್ದಾವೆ, ಇನ್ನೆಲ್ಲವೂ ಸಹ ಹಾಳಾಗಿದ್ದಾವೆ. ಹಾಗಾಗಿ ಇಂಥ ಒಂದು ಪುರಾತನವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪವನ್ನು ಕಾಪಾಡಿಕೊಳ್ಳಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಅವುಗಳನ್ನು ಉಳಿಸಿ ಬೆಳೆಸಬೇಕು ಅಂತೇಳಿ. ಅದಲ್ಲದೆ ಈ ವಿಜಯದ ಅರಸರು ಸಂಗೀತ ಮತ್ತು ನೃತ್ಯಕ್ಕೂ ಸಹ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ರು ಅಂತೇಳಿ. ಸಂಗೀತ ಮತ್ತು ನೃತ್ಯ ವಿಜಯನಗರದ ದೊರೆಗಳು ಈ ಲಲಿತ ಕಲೆಗಳಾಗಿರ್ತಕ್ಕಂಥ ಸಂಗೀತ, ನೃತ್ಯ, ನಾಟಕ, ಯಕ್ಷಗಾನ ಈ ಕಲೆಗಳನ್ನು ಪೋಷಣೆ ಮಾಡಿ ಬೆಳೆಸ್ತಾ ಇದ್ರು. ಕಲಾವಿದರಿಗೆ ಅರಮನೆ ಮತ್ತು ದೇವಾಲಯಗಳಲ್ಲಿ ಹೆಚ್ಚಿನ ಗೌರವವನ್ನು ನೀಡ್ತಾ ಇದ್ರು. ಇನ್ನು ಪುರಂದರದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ತಮ್ಮ ಕೀರ್ತನೆಗಳ ಮೂಲಕ ಕರ್ನಾಟಕದ ಸಂಗೀತಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಅವರನ್ನು ಈ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರಿತೀವಿ ನಾವು, ಪುರಂದರದಾಸರು. ಹಾಗಾಗಿ ಈ ನರ್ತಕಿಯರು ಸರ್ವಾಲಂಕಾರ ಭೂಷಿತರಾಗಿ ದೇವಾಲಯ ಮತ್ತು ಅರಮನೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡ್ತಾ ಇದ್ದರು. ಹಾಗಾಗಿ ವಿಜಯನಗರದ ಅರಸರು ಸಂಗೀತ ಮತ್ತು ನೃತ್ಯಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದರೆ ಅದನ್ನು ಪ್ರೋತ್ಸಾಹಿಸ್ತಾರೆ ಅಂತೇಳಿ ನಮ್ಮ ಗಮನಕ್ಕೆ ಬರುತ್ತೆ ಮಕ್ಕಳೇ. ಇಷ್ಟೆಲ್ಲ ವೈಭವದಿಂದ ಕೂಡಿರತಕ್ಕಂಥ ಈ ಸಾಮ್ರಾಜ್ಯ ಯಾಕೆ ಅವನತಿಯನ್ನು ಆಯಿತು ಅಂತೇಳಿ ಈ ವಿಜಯನಗರದ ಚರಿತ್ರೆಯಲ್ಲಿಯೇ ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟನೆ ಅಂತೇಳಿದ್ರೆ ಸಾಲಿನ ಶಕ ವರ್ಷ 1560 ರಕ್ಕಸ ತಂಗಡಿ ಯುದ್ಧ.
1565ರಲ್ಲಿ ಈ ರಕ್ಕಸ ತಂಗಡಿ ಯುದ್ಧ ಅತ್ಯಂತ ನಿರ್ಣಾಯಕ ಯುದ್ಧಗಳಲ್ಲಿ ಒಂದು ಅಂತ ಹೇಳ್ತೀವಿ. ಅಂದರೆ ವಿಸ್ತಾರವಾಗಿರ್ತಕ್ಕಂಥ ಈ ಒಂದು ಸಾಮ್ರಾಜ್ಯ ಮೂಲೆಗುಂಪನ್ನು ಮಾಡಿ ದಕ್ಷಿಣ ಭಾರತದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿತು. ಈ ಕೃಷ್ಣದೇವರಾಯನ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ಅನೇಕ ರಾಜರು ಅಸಮರ್ಥರಾಗಿದ್ದರು. ಇನ್ನು ಆಂತರಿಕವಾಗಿರ್ತಕ್ಕಂಥ ಸಂಘರ್ಷಗಳೇ ಅಲ್ಲಿ ಕಂಡು ಬರಲಿಕ್ಕೆ ಪ್ರಾರಂಭ ಆಯಿತು. ಆನಂತರ ಬಂದಿರತಕ್ಕಂಥ ದೊರೆಗಳಾಗಿರ್ತಕ್ಕಂಥ ಅಚ್ಯುತ ದೇವರಾಯ ನಿಧನ ಮತ್ತೊಮ್ಮೆ ಅಧಿಕಾರಕ್ಕಾಗಿ ಆಂತರಿಕ ಕದನಕ್ಕೆ ದಾರಿ ಮಾಡಿತು. ಸದಾಶಿವರಾಯ ಪಟ್ಟಕ್ಕೆ ಬಂದರೂ ಸಹ ಆಡಳಿತ ಅಳಿಯ ರಾಮರಾಯನ ಕೈಯಲ್ಲಿತ್ತು. ರಾಮರಾಯ ತನ್ನ ಆಳ್ವಿಕೆಯಲ್ಲಿ ಕೈಗೊಂಡಿರತಕ್ಕಂಥ ಯುದ್ಧಗಳು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದರೂ ಸಹ ಅನೇಕ ಶತ್ರುಗಳನ್ನು ಸೃಷ್ಟಿಸಿತು. ಕೊನೆಗೆ ಈ ರಾಮರಾಯನ ನೀತಿಗಳು ದಖನ್ ಸುಲ್ತಾನ್ನ ಒಂದುಗೂಡ್ಲಿಕ್ಕೆ ಆರಂಭ ಆಯಿತು. ಆ ನಂತರ ವಿಜಯನಗರ ಅಂತ್ಯವನ್ನು ಕಾಣ್ತಾ ಬಂತು. ಹಾಗಾಗಿ ಸಾಲಿನ ಶಕವರ್ಷ 14ನೇ ಶತಮಾನದಲ್ಲಿ ಕಂಡುಬಂದಂತಹ ಮತ್ತೊಂದು ಬದಲಾವಣೆ ಈ ಬಹಮನಿ ರಾಜ್ಯದ ಉದಯ. ವಿಜಯನಗರ ಅರಸರ ಕಾಲದ ನಂತರ ಬಹಮನಿ ರಾಜ್ಯ ಉದಯವಾಯಿತು. ಈ ಬಹಮನಿ ರಾಜ್ಯದ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.